ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಕೆಆರ್ಪೇಟೆ ಹಾಲು ಉತ್ಪಾದಕರು ರಾಸುಗಳಿಗೆ ತಪ್ಪದೇ ವಿಮೆ ಮಾಡಿಸಬೇಕು ಎಂದು ಮುನ್ಮಲ್ ನಿರ್ದೇಶಕ ಡಾಲು ರವಿ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಮಾರೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. SSLC ಒಂದು PUC ಒಂದು ಹೊಲದೆಯಾ ಅದು ಹೈಲೈಟ್ ಮಾಡಿ 3-2 ಮಾಡಿ ಒಂದು ರಸ್ತೆ ವರ್ಷದಲ್ಲಿ ಅದೇನು ಇದು ನೋಡಕ್ಕೆ ದಾರು ಮಾಡಿರೋದು ಸಣ್ಣದ ಅಮೌಂಟ್ ಅದು ಫಸ್ಟ್ ಪ್ರೈಸ್ಗೆ 3,000 ಕೊಡಿ, ಸೆಕೆಂಡ್ ಪ್ರೈಸ್ಗೆ 2,000 ಕೊಡಿ. PUC ಅಷ್ಟೇ ಸೈನ್ಸಲ್ಲಿ ಇಬ್ಬರು ಇದ್ರೆ ಇಬ್ಬರು ಕೊಡಿ, 6,000 ಒಂದು ಕಾಮರ್ಸ್ ಒಂದು ತಗೊಳ್ಳಿ, ಅವ್ರಿಗೆ 2,000 ಕೊಡಿ. ಯಾರು ಹೋದ್ರೆ 50 ಇಲ್ಲ ಅಂದ್ರೆ 5,000 ಬರ್ತದೆ. ಯಾಕೆಂದ್ರೆ ಯಾರು ಡೈರಿ ಹತ್ರ ಬಂದು ಜಗಳ ಆಡಬಾರ್ದು. ನಾನು 5 ವರ್ಷ ಹಾಕಿದ್ದೆ, 4 ವರ್ಷ ಹಾಕಿದ್ದೆ, ನಾನು ಬೆಳೆಸಿದ್ದೆ ಅಂತೇಳಿ ಜಗಳ ಮಾಡ್ಬಿಟ್ಟು ಅವ್ರಿಗೂ ಸೇರ್ನಾಕು ಅವ್ರಿಗೂ ಅವಕಾಶ ಕೊಟ್ಟೆ 5,000 ಅರ್ಧ ದುಡ್ಡು ಕೊಡಿ. ಹಾಲು ಹಾಕ್ತಾರೆ, ಅವ್ರು 10,000 ಕೊಡ್ತಾರೆ. ಆಗ್ಬೋದಾ? ಬರ್ಬೋದಾ? ಅದು ಮಾಡಿ ವಿದ್ಯಾಭ್ಯಾಸಕ್ಕೆ ಎಷ್ಟು ಕೊಡ್ತಾ ಇದೆ? ಪಾಸಾದ ಮಕ್ಕಳುಗಳು ಕೊಡ್ತಿದ್ದಾರೆ. ಎಚ್ಚರಿಕೆ. ಹಾಲು ಉತ್ಪಾದಕರು ವಿಮೆ ಮಾಡಿಸುವುದರಿಂದ ನಷ್ಟದಿಂದ ಪಾರಾಗಬಹುದು. ಡೇರಿಗೆ ಉತ್ತಮ ಹಾಲು ಸರಬರಾಜು ಮಾಡಬೇಕು. ಸಂಘದ ಅಭಿವೃದ್ಧಿಗಾಗಿ ಎಲ್ಲರ ಸಹಕಾರ ಅಗತ್ಯವಾಗಿದೆ. ಮರಣ ನಿಧಿ, ಆಪತ್ ನಿಧಿ, ಶಿಕ್ಷಣ ನಿಧಿ, ಧರ್ಮ ನಿಧಿ ಸೇರಿ 9 ನಿಧಿಗಳಿವೆ. ಮಾರೇನಹಳ್ಳಿ ಹಾಲು ಉತ್ಪಾದಕರ ಸಂಘ 7,36,995 ಆದಾಯದಲ್ಲಿದೆ. ಮಾರೇನಹಳ್ಳಿ, ಆಚಮನಹಳ್ಳಿ, ಬಿ ಗಂಗನಹಳ್ಳಿ 3 ಗ್ರಾಮಗಳ ಸಹಕಾರ ಬೇಕು. ಎಲ್ಲರ ಸಹಕಾರದಿಂದ ಸಂಘದ ಅಭಿವೃದ್ಧಿ ಸಾಧ್ಯ ಎಂದರು. ಇನ್ನು ಸಂಘದ ಅಧ್ಯಕ್ಷೆ ವಿಮಲಾ, ಉಪಾಧ್ಯಕ್ಷೆ ನೇತ್ರಾವತಿ, ನಿರ್ದೇಶಕರಾದ ಭಾಗ್ಯಮ್ಮ, ಪ್ರೇಮ, ಲಕ್ಷ್ಮಮ್ಮ, ಪಾರ್ವತಿ, ಲಕ್ಷ್ಮಮ್ಮ, ಮೀನಾಕ್ಷಿ, ವಸಂತ, ಮಮತಾ, ಸುಂದ್ರಮ್ಮ, ಶೋಭಾ, ಕಾರ್ಯದರ್ಶಿ ಗೀತಾ, ಮುಖಂಡರಾದ ದೌಬೈ, ಮಂಜು, ನಾಗೇಶ್, ಹರೀಶ್, ಶಂಕರೇಗೌಡ, ಕೃಷ್ಣ, ರಘು, ಬಸವರಾಜ್, ಸೋಮಶೇಖರ್, ವಿರೂಪಾಕ್ಷ, ಶಿವಶಂಕರ್, ಧರ್ಮೇಶ್, ದಿನೇಶ್, ಸುವಾಸ್, ಸಂಘದ ಸಿಬ್ಬಂದಿ ಶಿಲ್ಪಾ, ರುದ್ರಾಣಮ್ಮ ಸೇರಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.